ಮಂಗಳೂರು ಬ್ಯಾಂಕ್ ದರೋಡೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆರೋಪಿಗಳನ್ನ 4 ದಿನದಲ್ಲಿ ಬಂಧಿಸಿ ಪೊಲೀಸರು ಮೆಚ್ಚುಗೆಗೆ ಪಾತ್ರರಾಗಿದ್ರು ಕೂಡ, ಆದರೆ ಆರೋಪಿಗೆ ಸಹಕರಿಸಿದ ಸ್ಥಳೀಯನ ಬಂಧನ ಮಾತ್ರ ಇನ್ನೂ ಕೂಡ ಆಗಿಲ್ಲ. ಬರ್ತಾ ಬರ್ತಾ ಕೇಸ್ ಹಳ್ಳ ಹಿಡಿತಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಆ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ದರೋಡೆ ರೂವಾರಿ ಬಂಧನಕ್ಕೆ ಇನಾಮೇಶನ. ಹಳ್ಳ ಹಿಡಿಯಿತ ಕೋಟೆಕಾರ್ ದರೋಡೆ ಪ್ರಕರಣ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ. ಮಂಗಳೂರಿನ ಕೋಟೆಕಾರ್ನಲ್ಲಿ ಜನವರಿ 17ರಂದು ನಡೆದ ಭೀಕರ ರಾಬರಿ. ಹಾಡಹಗಲೇ ದುಷ್ಕರ್ಮಿಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದರು. ಪೊಲೀಸರು 4 ದಿನದಲ್ಲಿ ಖದೀಮರನ್ನ ಬಂಧಿಸಿ ಶೌರ್ಯ ಮೆರೆದಿದ್ರು. ಆದರೆ ಖದೀಮರಿಗೆ ಸಹಕರಿಸಿದ್ದ ಸ್ಥಳೀಯ ಮತ್ತು 4ರನ್ನ ಮಾತ್ರ ಪೊಲೀಸರು ಇನ್ನೂ ಬಂಧಿಸದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಆರೋಪಿ ಬಾಯ್ಬಿಟ್ಟಿದ್ದ ಸ್ಥಳೀಯನ ಹೆಸರು. ಆರೋಪಿ ಶಶಿ ಥೇವರ್ ಬಂಧನ ಯಾವಾಗ? ಹೌದು, ಕೋಟೆಕಾರ್ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಮುರುಗನ್ ಡಿ ದೇವರ್, ರಾಜೇಂದ್ರನ್, ಕಣ್ಣನ್, ಮಣಿಯನ್ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಮುರುಗನ್ನ ತಂದೆ ಷಣ್ಮುಗ ಸುಂದರಂನ ಬಂಧಿಸಿ ಬರೋಬ್ಬರಿ 14 ಕೋಟಿ ಮೌಲ್ಯದ 18.314 ಕೆಜಿ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 360 ಗ್ರಾಂ ಮಿಸ್ ಆಗಿದೆ. ಆದರೆ ಈ ಡಕಾಯಿತರಿಗೆ ಸಹಕರಿಸಿದ ಶಶಿ ಥೇವರ್ ಸೇರಿ 4ರನ್ನ ಪೊಲೀಸರು ಇನ್ನೂ ಅರೆಸ್ಟೇ ಮಾಡಿಲ್ಲ. ಆರೋಪಿ ಮುರುಗನ್ ಪೊಲೀಸ್ ತನಿಖೆ ವೇಳೆ ಶಶಿ ಥೇವರ್ ಹೆಸರು ಬಾಯ್ಬಿಟ್ಟಿದ್ದ. ಆದರೆ ಆತನ ಬಂಧನ ಇನ್ನೂ ಯಾಕಾಗಿಲ್ಲ? ಆತನ ಹಿಂದೆ ಪ್ರಭಾವಿ ಶಕ್ತಿಗಳು ಇದ್ವಾ? ಆತನನ್ನ ರಕ್ಷಿಸಲು ಕಾಣದ ಕೈಗಳು ಕೆಲಸ ಮಾಡಿದ್ಯಾ? ಇಷ್ಟೆಲ್ಲ ಮಾಡಿದ ಪೊಲೀಸರಿಗೆ ಸ್ಥಳೀಯ ಪಿತೂರಿದಾರನನ್ನ ಬಂಧಿಸಲು ಯಾಕೆ ಸಾಧ್ಯವಾಗುತ್ತಿಲ್ಲ ಅನ್ನೋ ಪ್ರಶ್ನೆಗಳು ಮೂಡುತ್ತಿದೆ. ನಾನಿವತ್ತು ಪೊಲೀಸ್ನವರ ಹತ್ರ ಕೇಳೋದು, ತಾವು ಪೊಲೀಸ್ ಕರ್ತವ್ಯ ಮಾಡುವಾಗ ಬರೀ ಡಕಾಯಿತರನ್ನು ಯಾರ್ದ ಮಾಹಿತಿಯನ್ನಂತೇಳಿ ಹೇಳಿಕೊಂಡು ನೀವು ಹಿಡ್ಕೊಂಡು ಬರ್ತೀರಿ, ಮಾಹಿತಿ ಇಲ್ಲದೆ ನೀವು ಹೋಗಿಲ್ಲ, ಅವರನ್ನು ತಂದಿಲ್ಲ ಅಂಥೇಳಿ ನಾನು ಘಂಟಾಘೋಷವಾಗಿ ಪ್ರಮಾಣ ಮಾಡಿ ಕೂಡ ಹೇಳ್ತೇನೆ, ಪವಿತ್ರ ಪುಸ್ತಕಗಳ ಮೇಲೆ ಕೈ ಇಟ್ಟು. ಆದರೆ ಇವರಿಗೆ ತೋರಿಸಿಕೊಟ್ಟ ಮಾಹಿತಿ ಕೊಟ್ಟ ವ್ಯಕ್ತಿಗಳನ್ನು ಇನ್ನೂ ಕೂಡ ನೀವು ಬಂಧಿಸುವುದಿಲ್ಲ. ನಾನು ಇವತ್ತು ಹೇಳುವುದು, ಪೊಲೀಸ್ನವರ ಕರ್ತವ್ಯ ಭಾರತ ದೇಶದಲ್ಲಿ ಅಂತ ಹೇಳುವಾಗ ನಮಗೆ ಸಂವಿಧಾನ ಪ್ರಕಾರ ಅಂಡರ್ ಡೆಮಾಕ್ರಸಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾರಾಗಲಿ ತಾವು ಬಂಧಿಸುವುದರಲ್ಲಿ ತಾವು ಕೂಡ ಹಿಂಜರಿಬೇಕಂತೇಳಿ ಇಲ್ಲ. ಯಾರಿಗೂ ಕೂಡ ನಿಮಗೆ ಅದು ತಪ್ಪು ಮಾಡಿದ ವಿಚಾರದಲ್ಲಿ ಬಂಧಿಸುವ ಹಕ್ಕು ನಿಮಗೆ ಉಂಟು, ನೀವು ಬಂಧಿಸಬೇಕು. ಆದರೆ ಇಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ಕೆಲವರನ್ನು ಕವರಪ್ ಮಾಡಿಕೊಂಡು ಇನ್ನೂ ಕೂಡ ವ್ಯಕ್ತಿಗಳ ಒಬ್ಬರು ಜನ ಹೆಸರು ಹೇಳಿದ್ದಾರೆ, ಆದರೂ ಕೂಡ ಇನ್ನೂ ಕೂಡ ಸಂಪೂರ್ಣವಾದ 100ಕ್ಕೆ 100% ಮಾಹಿತಿ ಪೊಲೀಸಿನವರಿಂದ ಹೊರಗೆ ಬರುವುದಿಲ್ಲ. ಇದನ್ನೆಲ್ಲ ನೋಡಿದ್ರೆ ಆರಂಭದಲ್ಲಿ ಪೊಲೀಸರಿಗೆ ಇದ್ದ ಆಸಕ್ತಿ ಬರ್ತಾ ಕಡಿಮೆಯಾಗಿದ್ಯಾ ಅನ್ನೋ ಪ್ರಶ್ನೆ ಮೂಡಿರೋದಂತೂ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರು ಬ್ಯಾಂಕ್ ದರೋಡೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆರೋಪಿಗಳನ್ನ 4 ದಿನದಲ್ಲಿ ಬಂಧಿಸಿ ಪೊಲೀಸರು ಮೆಚ್ಚುಗೆಗೆ ಪಾತ್ರರಾಗಿದ್ರು ಕೂಡ, ಆದರೆ ಆರೋಪಿಗೆ ಸಹಕರಿಸಿದ ಸ್ಥಳೀಯನ ಬಂಧನ ಮಾತ್ರ ಇನ್ನೂ ಕೂಡ ಆಗಿಲ್ಲ. ಬರ್ತಾ ಬರ್ತಾ ಕೇಸ್ ಹಳ್ಳ ಹಿಡಿತಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಆ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ದರೋಡೆ ರೂವಾರಿ ಬಂಧನಕ್ಕೆ ಇನಾಮೇಶನ. ಹಳ್ಳ ಹಿಡಿಯಿತ ಕೋಟೆಕಾರ್ ದರೋಡೆ ಪ್ರಕರಣ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ. ಮಂಗಳೂರಿನ ಕೋಟೆಕಾರ್ನಲ್ಲಿ ಜನವರಿ 17ರಂದು ನಡೆದ ಭೀಕರ ರಾಬರಿ. ಹಾಡಹಗಲೇ ದುಷ್ಕರ್ಮಿಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದರು. ಪೊಲೀಸರು 4 ದಿನದಲ್ಲಿ ಖದೀಮರನ್ನ ಬಂಧಿಸಿ ಶೌರ್ಯ ಮೆರೆದಿದ್ರು. ಆದರೆ ಖದೀಮರಿಗೆ ಸಹಕರಿಸಿದ್ದ ಸ್ಥಳೀಯ ಮತ್ತು 4ರನ್ನ ಮಾತ್ರ ಪೊಲೀಸರು ಇನ್ನೂ ಬಂಧಿಸದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಆರೋಪಿ ಬಾಯ್ಬಿಟ್ಟಿದ್ದ ಸ್ಥಳೀಯನ ಹೆಸರು.
ಆರೋಪಿ ಶಶಿ ಥೇವರ್ ಬಂಧನ ಯಾವಾಗ? ಹೌದು, ಕೋಟೆಕಾರ್ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಮುರುಗನ್, ಡಿ ದೇವರ್, ರಾಜೇಂದ್ರನ್, ಕಣ್ಣನ್, ಮಣಿಯನ್ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಮುರುಗನ್ನ ತಂದೆ ಷಣ್ಮುಗ ಸುಂದರಂನ ಬಂಧಿಸಿ ಬರೋಬ್ಬರಿ 14 ಕೋಟಿ ಮೌಲ್ಯದ 18.314 ಕೆಜಿ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 360 ಗ್ರಾಂ ಮಿಸ್ ಆಗಿದೆ. ಆದರೆ ಈ ಡಕಾಯಿತರಿಗೆ ಸಹಕರಿಸಿದ ಶಶಿ ಥೇವರ್ ಸೇರಿ 4ರನ್ನ ಪೊಲೀಸರು ಇನ್ನೂ ಅರೆಸ್ಟೇ ಮಾಡಿಲ್ಲ. ಆರೋಪಿ ಮುರುಗನ್ ಪೊಲೀಸ್ ತನಿಖೆ ವೇಳೆ ಶಶಿ ಥೇವರ್ ಹೆಸರು ಭಯಬಿಟ್ಟಿದ್ದ. ಆದರೆ ಆತನ ಬಂಧನ ಇನ್ನೂ ಯಾಕಾಗಿಲ್ಲ? ಆತನ ಹಿಂದೆ ಪ್ರಭಾವಿ ಶಕ್ತಿಗಳು ಇದ್ವಾ? ಆತನನ್ನ ರಕ್ಷಿಸಲು ಕಾಣದ ಕೈಗಳು ಕೆಲಸ ಮಾಡಿದ್ಯಾ? ಇಷ್ಟೆಲ್ಲ ಮಾಡಿದ ಪೊಲೀಸರಿಗೆ ಸ್ಥಳೀಯ ಪಿತೂರಿದಾರನನ್ನ ಬಂಧಿಸಲು ಯಾಕೆ ಸಾಧ್ಯವಾಗುತ್ತಿಲ್ಲ ಅನ್ನೋ ಪ್ರಶ್ನೆಗಳು ಮೂಡುತ್ತಿದೆ. ನಾನಿವತ್ತು ಪೊಲೀಸ್ನವರ ಹತ್ರ ಕೇಳೋದು, ತಾವು ಪೊಲೀಸ್ ಕರ್ತವ್ಯ ಮಾಡುವಾಗ ಬರೀ ಡಕಾಯಿತರನ್ನು ಯಾರ್ದ ಮಾಹಿತಿಯನ್ನೆಂದೇಳಿ ಹೇಳಿಕೊಂಡು ನೀವು ಹಿಡ್ಕೊಂಡು ಬರ್ತೀರಿ, ಮಾಹಿತಿ ಇಲ್ಲದೆ ನೀವು ಹೋಗಿಲ್ಲ, ಅವರನ್ನು ತಂದಿಲ್ಲ ಅಂಥೇಳಿ ನಾನು ಘಂಟಾಘೋಷವಾಗಿ ಪ್ರಮಾಣ ಮಾಡಿ ಕೂಡ ಹೇಳ್ತೇನೆ, ಪವಿತ್ರ ಪುಸ್ತಕಗಳ ಮೇಲೆ ಕೈ ಇಟ್ಟು. ಆದರೆ ಇವರಿಗೆ ತೋರಿಸಿಕೊಟ್ಟ ಮಾಹಿತಿ ಕೊಟ್ಟ ವ್ಯಕ್ತಿಗಳನ್ನು ಇನ್ನೂ ಕೂಡ ನೀವು ಬಂಧಿಸುವುದಿಲ್ಲ. ನಾನು ಇವತ್ತು ಹೇಳೋದು, ಪೊಲೀಸ್ನವರ ಕರ್ತವ್ಯ ಭಾರತ ದೇಶದಲ್ಲಿ ಅಂತ ಹೇಳುವಾಗ ನಮಗೆ ಸಂವಿಧಾನ ಪ್ರಕಾರ ಅಂಡರ್ ಡೆಮಾಕ್ರಸಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾರಾಗಲಿ ತಾವು ಬಂಧಿಸುವುದರಲ್ಲಿ ತಾವು ಕೂಡ ಹಿಂಜರಿಬೇಕಂತೇಳಿಲ್ಲ. ಯಾರಿಗೂ ಕೂಡ ನಿಮಗೆ ಅದು ತಪ್ಪು ಮಾಡಿದ ವಿಚಾರದಲ್ಲಿ ಬಂಧಿಸುವ ಹಕ್ಕು ನಿಮಗೆ ಉಂಟು, ನೀವು ಬಂಧಿಸಬೇಕು. ಆದರೆ ಇಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ಕೆಲವರನ್ನು ಕವರಪ್ ಮಾಡಿಕೊಂಡು ಇನ್ನೂ ಕೂಡ ವ್ಯಕ್ತಿಗಳ ಒಬ್ಬರು ಜನ ಹೆಸರು ಹೇಳಿದ್ದಾರೆ, ಆದರೂ ಕೂಡ ಇನ್ನೂ ಕೂಡ ಸಂಪೂರ್ಣವಾದ 100ಕ್ಕೆ 100% ಮಾಹಿತಿ ಪೊಲೀಸಿನವರಿಂದ ಹೊರಗೆ ಬರುವುದಿಲ್ಲ. ಇದನ್ನೆಲ್ಲ ನೋಡಿದ್ರೆ ಆರಂಭದಲ್ಲಿ ಪೊಲೀಸರಿಗೆ ಇದ್ದ ಆಸಕ್ತಿ ಬರ್ತಾ ಕಡಿಮೆಯಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿರೋದಂತೂ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರು ಬ್ಯಾಂಕ್ ದರೋಡೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಆರೋಪಿಗಳನ್ನ 4 ದಿನದಲ್ಲಿ ಬಂಧಿಸಿ ಪೊಲೀಸರು ಮೆಚ್ಚುಗೆಗೆ ಪಾತ್ರರಾಗಿದ್ರು ಕೂಡ, ಆದರೆ ಆರೋಪಿಗೆ ಸಹಕರಿಸಿದ ಸ್ಥಳೀಯನ ಬಂಧನ ಮಾತ್ರ ಇನ್ನೂ ಕೂಡ ಆಗಿಲ್ಲ. ಬರ್ತಾ ಕೇಸ್ ಹಳ್ಳ ಹಿಡಿತ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಆ ಬಗ್ಗೆ ಒಂದು ವರದಿ ಎಲ್ಲಿದೆ ನೋಡಿ. ದರೋಡೆ ರೂವಾರಿ ಬಂಧನಕ್ಕೆ ಮೀನಾಮೇಷನ. ಹಳ್ಳ ಹಿಡಿಯಿತ ಕೋಟೆಕಾರ್ ದರೋಡೆ ಪ್ರಕರಣ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ದರೋಡೆ. ಮಂಗಳೂರಿನ ಕೋಟೆಕಾರ್ನಲ್ಲಿ ಜನವರಿ 17ರಂದು ನಡೆದ ಭೀಕರ ರಾಬರಿ. ಹಾಡಹಗಲೇ ದುಷ್ಕರ್ಮಿಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದರು. ಪೊಲೀಸರು 4 ದಿನದಲ್ಲಿ ಖದೀಮರನ್ನ ಬಂಧಿಸಿ ಶೌರ್ಯ ಮೆರೆದಿದ್ರು. ಆದರೆ ಖದೀಮರಿಗೆ ಸಹಕರಿಸಿದ್ದ ಸ್ಥಳೀಯ ಮತ್ತು 4ರನ್ನ ಮಾತ್ರ ಪೊಲೀಸರು ಇನ್ನೂ ಬಂಧಿಸದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಆರೋಪಿ ಬಾಯ್ಬಿಟ್ಟಿದ್ದ ಸ್ಥಳೀಯನ ಹೆಸರು. ಆರೋಪಿ ಶಶಿ ಥೇವರ್ ಬಂಧನ ಯಾವಾಗ? ಹೌದು, ಕೋಟೆಕಾರ್ ದರೋಡೆ ಪ್ರಕರಣದ ಮಾಸ್ಟರ್ ಮೈಂಡ್ ಮುರುಗನ್, ಡಿ ದೇವರ್, ರಾಜೇಂದ್ರನ್, ಕಣ್ಣನ್, ಮಣಿಯನ್ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಮುರುಗನ್ನ ತಂದೆ ಷಣ್ಮುಗ ಸುಂದರಂನ ಬಂಧಿಸಿ ಬರೋಬ್ಬರಿ 14 ಕೋಟಿ ಮೌಲ್ಯದ 18.314 ಕೆಜಿ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 360 ಗ್ರಾಂ ಮಿಸ್ ಆಗಿದೆ. ಆದರೆ ಈ ಡಕಾಯಿತರಿಗೆ ಸಹಕರಿಸಿದ ಶಶಿ ಥೇವರ್ ಸೇರಿ 4ರನ್ನ ಪೊಲೀಸರು ಇನ್ನೂ ಅರೆಸ್ಟೇ ಮಾಡಿಲ್ಲ. ಆರೋಪಿ ಮುರುಗನ್ ಪೊಲೀಸ್ ತನಿಖೆ ವೇಳೆ ಶಶಿ ಥೇವರ್ ಹೆಸರು ಭಯಬಿಟ್ಟಿದ್ದ. ಆದರೆ ಆತನ ಬಂಧನ ಇನ್ನೂ ಯಾಕಾಗಿಲ್ಲ? ಆತನ ಹಿಂದೆ ಪ್ರಭಾವಿ ಶಕ್ತಿಗಳು ಇದ್ವಾ? ಆತನನ್ನ ರಕ್ಷಿಸಲು ಕಾಣದ ಕೈಗಳು ಕೆಲಸ ಮಾಡಿದ್ಯಾ? ಇಷ್ಟೆಲ್ಲ ಮಾಡಿದ ಪೊಲೀಸರಿಗೆ ಸ್ಥಳೀಯ ಪಿತೂರಿದಾರನನ್ನ ಬಂಧಿಸಲು ಯಾಕೆ ಸಾಧ್ಯವಾಗುತ್ತಿಲ್ಲ ಅನ್ನೋ ಪ್ರಶ್ನೆಗಳು ಮೂಡುತ್ತಿದೆ. ನಾನಿವತ್ತು ಪೊಲೀಸ್ನವರ ಹತ್ರ ಕೇಳೋದು, ತಾವು ಪೊಲೀಸ್ ಕರ್ತವ್ಯ ಮಾಡುವಾಗ ಬರೀ ಡಕಾಯಿತರನ್ನು ಯಾರ್ದ ಮಾಹಿತಿಯನ್ನೆಂದೇಳಿ ಹೇಳಿಕೊಂಡು ನೀವು ಹಿಡ್ಕೊಂಡು ಬರ್ತೀರಿ, ಮಾಹಿತಿ ಇಲ್ಲದೆ ನೀವು ಹೋಗಿಲ್ಲ, ಅವರನ್ನು ತಂದಿಲ್ಲ ಅಂಥೇಳಿ ನಾನು ಘಂಟಾಘೋಷವಾಗಿ ಪ್ರಮಾಣ ಮಾಡಿ ಕೂಡ ಹೇಳ್ತೇನೆ, ಪವಿತ್ರ ಪುಸ್ತಕಗಳ ಮೇಲೆ ಕೈ ಇಟ್ಟು. ಆದರೆ ಇವರಿಗೆ ತೋರಿಸಿಕೊಟ್ಟ ಮಾಹಿತಿ ಕೊಟ್ಟ ವ್ಯಕ್ತಿಗಳನ್ನು ಇನ್ನೂ ಕೂಡ ನೀವು ಬಂಧಿಸುವುದಿಲ್ಲ. ನಾನು ಇವತ್ತು ಹೇಳೋದು, ಪೊಲೀಸ್ನವರ ಕರ್ತವ್ಯ ಭಾರತ ದೇಶದಲ್ಲಿ ಅಂತ ಹೇಳುವಾಗ ನಮಗೆ ಸಂವಿಧಾನ ಪ್ರಕಾರ ಅಂಡರ್ ಡೆಮಾಕ್ರಸಿ
ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾರಾಗಲಿ ತಾವು ಬಂಧಿಸುವುದರಲ್ಲಿ ತಾವು ಕೂಡ ಹಿಂಜರಿಬೇಕಂತೇಳಿಲ್ಲ. ಯಾರಿಗೂ ಕೂಡ ನಿಮಗೆ ಅದು ತಪ್ಪು ಮಾಡಿದ ವಿಚಾರದಲ್ಲಿ ಬಂಧಿಸುವ ಹಕ್ಕು ನಿಮಗೆ ಉಂಟು, ನೀವು ಬಂಧಿಸಬೇಕು. ಆದರೆ ಇಲ್ಲಿ ನೀವು ಕಣ್ಣು ಮುಚ್ಚಿಕೊಂಡು ಕೆಲವರನ್ನು ಕವರಪ್ ಮಾಡಿಕೊಂಡು ಇನ್ನೂ ಕೂಡ ವ್ಯಕ್ತಿಗಳ ಒಬ್ಬರು ಜನ ಹೆಸರು ಹೇಳಿದ್ದಾರೆ, ಆದರೂ ಕೂಡ ಇನ್ನೂ ಕೂಡ ಸಂಪೂರ್ಣವಾದ 100ಕ್ಕೆ 100% ಮಾಹಿತಿ ಪೊಲೀಸಿನವರಿಂದ ಹೊರಗೆ ಬರುವುದಿಲ್ಲ. ಇದನ್ನೆಲ್ಲ ನೋಡಿದ್ರೆ ಆರಂಭದಲ್ಲಿ ಪೊಲೀಸರಿಗೆ ಇದ್ದ ಆಸಕ್ತಿ ಬರ್ತಾ ಕಡಿಮೆಯಾಗಿದೆಯಾ ಅನ್ನೋ ಪ್ರಶ್ನೆ ಮೂಡಿರೋದಂತೂ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.